ಈ ಸಿನಿಮಾ 90ರ ಕಾಲಘಟ್ಟದಲ್ಲಿ ನಡೆಯುವಂಥ ಕತೆ ಅಂತ ಹೇಳಿದ್ರು. ಈ ಚಿತ್ರ ಯಾವ ಕಾಲಘಟ್ಟದಲ್ಲಿ ಕೊಟ್ಟು ವರ್ಕ್ ಆಗಬೇಕು. ಹೌದು, ಯಾಕೆಂದ್ರೆ ಇದರಲ್ಲಿ ಭಾವನೆಗಳ ಸಂಘರ್ಷ ಇರೋದು. ಎಸ್, ನಮ್ಮ ನಾಡಿನ ಚಿತ್ರ, ನಮ್ಮವರೇ ಮಾಡಿರೋದು. ಪ್ರೀತಿ ಇದೆ, ಶಿಕ್ಷಣದ ಬಗ್ಗೆ ಒಂದು ಮಹತ್ವ ಇದೆ, ಆಮೇಲೆ ನಗಬೇಕು, ಅಳಬೇಕು, ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಕೊಡಬೇಕು ಎಲ್ಲವನ್ನ ಚೆನ್ನಾಗಿ ಕೊಟ್ಟಿದ್ದೀವಿ. ಕೀರವಾಣಿಯವರು ಒಂದು ಹಾಡಾಡಿದ್ರು, ಅದು ತುಂಬ ಆಪ್ತ ಅನಿಸ್ತದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟಿಗೆ ಇಂಗ್ಲಿಷ್ ಫಾಂಟಲ್ಲಿರೋ ಸಾಹಿತ್ಯನ ಅವ್ರ ಕೈಲಿ ಕೊಟ್ಟರು. ಕನ್ನಡ ಇಲ್ವಾ, ಕನ್ನಡ ಕೊಡಿ ಅಂತ ಅವರೇ ಕೇಳಿದ್ರು. ಹಾಡು ಮುಗಿದ್ಮೇಲೆ ಅವ್ರು ನನ್ನ ಸಾಹಿತ್ಯದ ಬಗ್ಗೆ ಒಂದು ಮಾತು ಹೇಳಿದ್ರು. ಅವರು ಬಸವೇಶ್ವರ ವಚನಗಳನ್ನ ತುಂಬಾ ಹಾಡಿದ್ದಾರೆ ಕನ್ನಡದಲ್ಲಿ. ಓಕೆ, ಅದು ಆಡಿಯೋ ಬಹಳ ಚೆನ್ನಾಗಿ ರೀಚ್ ಆಗಿದೆ. ಅವರು ಅದನ್ನ ಹೇಳಿದ್, ನನಗೆ ಹಾಡು ಹಾಡ್ತಾ ಈ ಸಾಹಿತ್ಯ ನನಗೆ ಒಬ್ಬರು ಬಸವೇಶ್ವರ ವಚನ ಹಾಡಿದಾಗ ಎಷ್ಟು ನನಗೆ ಸಂತೋಷ ಸಂತೃಪ್ತಿ ಕೊಡುತ್ತೆ, ಅಷ್ಟೇ ಸಂತೋಷ ಕೊಡ್ತು ನನಗೆ ಈ ಹಾಡು ಕೇಳಿ, ಆ ಹಾಡು ಹಾಡಿ ಅಂತ. ಇನ್ನೂ ನನಗೆ ಗುರುರಾಜ್ ಹೊಸಕೋಟೆ ಅಂತ ಸರ್ ಇದಾರಲ್ಲ, ಅವರು ಈ ಸಿನಿಮಾ ಅದ ಹಾಡಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರು ಹತ್ತತ್ರ ಸುಮಾರು 5,000ಕ್ಕಿಂತ ಹೆಚ್ಚು ಸಾಹಿತ್ಯ ಅಂತವ್ರು ನನ್ನ ಸಾಹಿತ್ಯನ ಮೆಚ್ಚಿ ವಾಗೀಶ್ ಬಹಳ ಚೆನ್ನಾಗಿ ಬರೆದಿದ್ದೀರಾ, ಖುಷಿ ಆಯ್ತು, ನನಗೆ ಇಷ್ಟ ಆಯ್ತು, ಕಂಟಿನ್ಯೂ ಮಾಡಿ ಅಂತ. ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ಭರಮಸಾಗರ. ಇವತ್ತು ರಂಗಸಮುದ್ರ ಸಿನಿಮಾ ತಂಡ ನಮ್ಮ ಮುಂದೆ ಕೂತಿದೆ. ಅದರಲ್ಲೂ ಪ್ರಮುಖ ಆಕರ್ಷಣೆಯಾಗಿ ನಟರಾದಂಥ ಕಾರ್ತಿಕ್ ಇದ್ದಾರೆ. ಈ ಸಿನಿಮಾದ ಲಿರಿಕ್ ರೈಟರ್ ವಾಗೀಶ್ ಚನ್ನಗಿರಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ನಿಮ್ಮಿಬ್ಬರಿಗೂ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಕಾರ್ತಿಕ್ ಅವರೇ, ಸರ್, ಸಾಕಷ್ಟು ಸಿನಿಮಾಗಳಲ್ಲಿ ವಿಭಿನ್ನವಾಗಿ ಪಾತ್ರಗಳ ಮೂಲಕ ನಗಿಸ್ತಾ ಇದ್ರಿ. ಇಲ್ಲೂ ಕೂಡ ನಗಿಸ್ತಾ ಇದ್ದೀರಾ, ಹೇಗೆ? ಹೌದು, ನಾನು ಕ್ಯಾರೆಕ್ಟರ್ ಆರ್ಟಿಸ್ಟೇ. ರಂಗಿತರಂಗ ಚಿತ್ರದ ನಂತರ ನನಗೆ ಒಂದು ಸ್ವಲ್ಪ ಕಾಮಿಡಿ ಮಾಡ್ತಾರೆ ಇವರು ಅನ್ನೋದು, ಎಲ್ಲ ಕಾಮಿಡಿ ಪಾತ್ರಗಳೇ ಬಂತು, ಹಾಸ್ಯ ಪಾತ್ರಗಳು. ಇದರಲ್ಲೂ ಹಾಗೆ ಹಾಸ್ಯದಲ್ಲಿ ಒಂದು ಯಾವುದೇ ಭಾವಗಳು, ಈಗ ಹಾಸ್ಯ ಇರ್ಬೋದು, ದುಃಖ ಇರ್ಬೋದು, ಪ್ರತಿಯೊಂದು ಭಾವದಲ್ಲಿ ಎಲ್ಲ ಭಾವಗಳು ಮತ್ತೆ ಅಡಕವಾಗಿರುತ್ತೆ. ಈಗ ಹಾಸ್ಯದ ಒಳಗೆ ದುಃಖ ಬರುತ್ತೆ, ಹಾಸ್ಯದ ಒಳಗೆ ಕೋಪ ಬರುತ್ತೆ, ಹಾಸ್ಯದಲ್ಲಿ ಅಂತ ಒಂದು ಪಾತ್ರ ಈ ವಾತ್ಸಾಯನ ಭಟ್ಟ ಪಾತ್ರ. ತುಂಬಾ ಚೆನ್ನಾಗಿದೆ, ಹಾಸ್ಯ ಖಂಡಿತ ನಗಿಸ್ತೀವಿ. ಓಕೆ, ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಇವನು ಈ ವಾತ್ಸಾಯನ ಭಟ್ಟ ಮಂಗಳೂರಲ್ಲಿ ಇವನು ಸ್ವಲ್ಪ ಮಾತು ಹರಟೆ, ಇವನು ಓಕೆ, ತಲಕಿನ ಜಾಸ್ತಿ, ತರಲೆ ಮೇಷ್ಟ್ರು. ಅದಕ್ಕೆ ಇವನ್ನ ಮಂಗಳೂರಿಂದ ನೀರು ನೆರಳು ಇಲ್ದ ಜಾಗಕ್ಕೆ ಹಾಕ್ತೀನಿ ಅಂತ ಯಾರೋ ಒಬ್ಬ ಹಾಕಿರ್ತಾನೆ ಆಫೀಸರ್, ಅವನ ಮೇಲೇನೆ ಇವನು ಕೋಪ. ಆ ಕೋಪದಿಂದ ಪ್ರತಿ ಯಾರು ನೋಡಿದ್ರು, ಈಗ ಒಂದು ವ್ಯಕ್ತಿ ಬಂದು ನಮಸ್ಕಾರ ಮಾಸ್ಟರ್ ಅಂದ್ರು ಅವನ ಮೇಲೆ ಕೋಪ ರೇಗ್ತಾನೆ ಇವನು. ಇನ್ನೊಬ್ಬ ಹುಡುಗ ಬಂದು ನಮಸ್ತೆ ಸರ್ ಅಂದ್ರೆ ಅವನ ಮೇಲೆ ರೇಗ್ತಾನೆ. ಅಂತ ಒಂದು ಕ್ಯಾರೆಕ್ಟರ್. ಆ ಊರಲ್ಲಿ ಉಳ್ಕೊಳಕ್ಕೆ ಇರೋದು ಒಂದೇ ಆಪ್ಷನ್ ಅವನಿಗೆ, ಆ ಒಂದು ಇಂಗ್ಲಿಷ್ ಟೀಚರ್. ಇಂಗ್ಲಿಷ್ ಟೀಚರ್ ನೋಡಿದ್ರೆ ಇವನ್ ಫುಲ್ ಇವನ್ ಕೋಪ ಎಲ್ಲ ತಣದು ಇನ್ನೇನ್ ಬೇಕು, ಕೋಪ ತಣ್ಣಗಾಗುತ್ತೆ ಟೀಚರ್ ಅಂದ್ಮೇಲೆ ಅಲ್ವಾ. ಬಟ್ ಏನು ಮಂಗಳೂರು ಮೀನ್ ಸಿಗಲ್ಲ ಅಂತ ಬಿಟ್ರೆ ಹೌದು. ಓಕೆ, ಆ ಟೀಚರ್ ಕಾಂಬಿನೇಷನ್ ಹೇಗಿತ್ತು? ಚೆನ್ನಾಗಿತ್ತು. ಅವರು ದಿವ್ಯಗೌಡ ಅಂತ ಇಂಗ್ಲಿಷ್ ಟೀಚರ್ ಮಾತ್ರ. ನೀವು ಕನ್ನಡ ಮೇಷ್ಟ್ರು? ನಾನು ಕನ್ನಡ ಮೇಷ್ಟ್ರು. ನಿಮ್ಮ ಮಾತುಗಳನ್ನೆಲ್ಲ ಹುಡುಗರು ಹೆಂಗೆ ಕೇಳ್ತಾ ಇದ್ರು, ಏನು ಇದ್ರೆ ಹುಡುಗರು ಕೇಳಲೇಬೇಕಲ್ಲ. ಇವನ ಉಗ್ರ ಸ್ವರೂಪ ನೋಡಿ, ಅದರಲ್ಲೂ ಹುಡುಗರು ಸ್ಕಂದ ಮತ್ತು ಮಹೇಂದ್ರ ಒಳ್ಳೆ ಪಾತ್ರ ಅವ್ರಿಗೆ. ಮಹೇಂದ್ರ ಮತ್ತು ನನ್ನ ಕಾಂಬಿನೇಷನ್, ನಾನು ತಿರುಗಿ ನಿಂತ ತಕ್ಷಣ ಏನಾದ್ರು ಕಮೆಂಟ್ ಮಾಡೋದು ನಾವು ಮಾಡ್ತಾ ಇದ್ವಿ ಚಿಕ್ಕನ್ನಲ್ಲಿ, ಅದನ್ನೇ ಅಲ್ಲಿ ಅವನು ತೋರಿಸಿದಾನೆ. ಚೆನ್ನಾಗಿ ಬಂದಿದೆ ಪಾತ್ರಗಳು. ಓಕೆ, ಇಂಥದ್ದೊಂದು ಕತೆ ಕೇಳಿದಾಗ ನಿಮಗೆ ಮೊದಲಿಗೆ ಏನು ಅನಿಸ್ತು? ನನಗೆ ನನ್ನ ಪಾತ್ರದ ಹೆಸರು ಕೇಳಲೇ ಖುಷಿ ಆಯಿತು. ಓಕೆ, ಆಮೇಲೆ ರಾಜ್ಕುಮಾರ್ ರಸ್ಕಿ ಅವರು ಅದನ್ನ ಕತೆನ ಚೆನ್ನಾಗಿ ವಿವರಿಸಿದ್ರು. ಅಲ್ಲಿ ನನಗೆ ಖುಷಿ ಆಯ್ತು. ಒಪ್ಕೊಂಡು ಆಫೀಸ್ ಸ್ಟೆಪ್ ಹಿಡಿದು ನಾನು ಮತ್ತೆ ಮಂಗಳೂರು ತಲುಪೋ ತನಕ ಇದ್ರ ಬಗ್ಗೆ ಅಂದ್ರೆ ಪ್ರತಿಯೊಂದು ಸೀನ್ ವಿವರಿಸಿದಾಗಲೂ ಮೇಲಿಂದ ನೋಡಿದ್ರೆ ಅದು ಸೀನ್ ಅಷ್ಟೇ. ಆದ್ರೆ ಅಲ್ಲಿ ಒಂದು ಧರ್ಮ ಅಧರ್ಮದ ಹೋರಾಟದ ಡೈಲಾಗ್ಸ್ ಇತ್ತಲ್ಲಿ. ಮತ್ತೆ ಬಂದು ನಾನು ಕಾಲ್ ಮಾಡಿ ಕೇಳಿದ್ದು, ಈ ತರ ಇದೆಯಲ್ಲ ಇದರಲ್ಲಿ ಹೀಗೆ. ಮತ್ತೆ ನೆಕ್ಸ್ಟ್ ಇನ್ನೊಂದ್ಸಲ 1 ತಿಂಗಳು ಕಳೆದು ನಾವು ಹೋದಾಗ ಮತ್ತೆ ವಿವರಣೆ ಸರಿಯಾಗಿ ಕೇಳ್ಕೊಂಡು, ಆದ್ರೂ ಆ ಭಯ ಫಿಲಮ್ ಮುಗಿಯೋದು ಅಂದ್ರೆ ನಾನು ಇವ್ರ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ಓವರ್ ಆಕ್ಟಿಂಗ್ ಆಗ್ತಾ ಇದೆ ವಾಗೀಶ್ ನೋಡಿದ್ರೆ. ಇಲ್ಲ ಸರ್, ಅವರು ಕರೆಕ್ಟ್ ಹೇಳ್ಬೇಕು ನನಗೆ ಹೇಳ್ತಾ ಇದ್ದೆ ವಾಗೀಶ್. ಅಂದ್ರೆ ಅದೆಲ್ಲವೂ ನೈಜ, ಎಲ್ಲಾ ಪಾತ್ರಗಳು ನೈಜವಾಗಿಯೇ ಬರಬೇಕು ಅನ್ನೋದು ನಿರ್ದೇಶಕರ ಕಲ್ಪನೆ ಇತ್ತು. ಹಾಗೆ ಬಂದಿದೆ. ಓಕೆ, ಈ ಸಿನಿಮಾ 90ರ ಕಾಲಘಟ್ಟದಲ್ಲಿ ನಡೆಯುವಂಥ ಕತೆ ಅಂತ ಹೇಳಿದ್ರು. ಸೊ ಆ ಕಾಲಘಟ್ಟದ ಕತೆ ಅಂದಮೇಲೆ ಆ ವೇಷಭೂಷಣಗಳು, ಆ ಡೈಲಾಗ್ ಡೆಲಿವರಿಗಳು ಎಲ್ಲ ಹಾಗೆ ಇತ್ತಾ, ಹೇಗೆ?
ಹೌದು, ಎಲ್ಲ ಹಾಗೆ ಇತ್ತು. ಅಂದ್ರೆ ಒಂದು ಉತ್ತರ ಕರ್ನಾಟಕ ಶೈಲಿ ಎಲ್ಲ ಡೈಲಾಗ್. ಓಕೆ, ನಿಮ್ದು ಮಾತ್ರ ಮಂಗಳೂರು ಕನ್ನಡ. ಓಕೆ, ಅದೇ ಮಜಾ ಕೊಡುತ್ತೆ. ಅದು ಮಜಾ ಕೊಡುತ್ತೆ, ಯಾಕೆಂದ್ರೆ ಕೆಲವು ಶಬ್ದಗಳು ನಾನು ಹೇಳೋದು ಮಕ್ಳಿಗೆ ಅರ್ಥ ಆಗಲ್ಲ, ಅವರು ಹೇಳೋದು ನನಗೆ ಅರ್ಥ ಆಗಲ್ಲ. ಓಕೆ, ಮತ್ತೆ ಆ ಹೆಸರುಗಳು, ಇವನು ಹೇಗೆ ಬಂದ ತಕ್ಷಣ ಹೆಸರು ಕರೀತಾನೆ, ಯಾರು ಕರೀತಾನೆ ಅಂತ ಇಡ್ತಾನೆ, ಒಂಥರ ಪೀಕಲಾಟ ಮೇಷ್ಟ್ರು. ಹೌದು, ಅದಕ್ಕೆ ಸರಿಯಾದ ಮಕ್ಕಳು. ಓಕೆ, ತುಂಬಾ ಅದೇ ಈ ಸಿನಿಮಾದಲ್ಲಿ ಒಂದು ಡೊಳ್ಳು ಮತ್ತೆ ಜನಪದ ಆ ಕಲೆಯ ಕುರಿತಾದಂತ ಕತೆ. ಸೊ ಮೇಷ್ಟ್ರಿಗೂ ಆ ಕಲೆಗೂ ಏನಾದ್ರು ಸಂಬಂಧ ಇದೆ? ಇಲ್ಲ, ಅಂದ್ರೆ ಈ ಪಾತ್ರ ಎಲ್ಲಾ ಪಾತ್ರಗಳ ಜೊತೆ, ಅಂದ್ರೆ ಒಂದು ನೀವು ಮೇಷ್ಟ್ರು ಅಂದ್ರೇನೆ ಆ ಊರಿಗೆ ಸಂಬಂಧಪಟ್ಟ ಹಳ್ಳಿ ಅಂದ್ರೆ ಮೇಷ್ಟ್ರು ದೊಡ್ಡವರು. ಯಾಕಂದ್ರೆ ಆ ಮಕ್ಕಳ ತಂದೆ ತಾಯಿ ಇವರು ಪರಿಚಯ ಇರ್ಲೇಬೇಕಲ್ಲ. ಹೌದು ಹೌದು ಹೌದು. ಆ ಕಾರಣ ಸ್ಕೂಲ್ ನಂತರ ಒಂದು ಕಾರಣ ಎಲ್ರು ಎಲ್ಲಾ ಪಾತ್ರಗಳ ಜೊತೆ ಸಂಬಂಧ ಇರುವಂತ ಪಾತ್ರ ಇದು. ಈಗ ಡೊಳ್ಳು ಇದ್ರು ಅದೆಲ್ಲೋ ಒಂದು ವಿದ್ಯೆ ಅಂತ ಬರುತ್ತೆ, ಆ ವಿದ್ಯೆ ಇಲ್ಲೂ ವಿದ್ಯೆನೆ ಕಲಿಸ್ತಾ ಇರ್ತಾನೆ. ಸೊ ಅದಕ್ಕೆ ಕನೆಕ್ಷನ್ ಇದ್ದೇ, ಶಿಕ್ಷಣದ ಸಂಬಂಧತೆ, ಶಿಕ್ಷಣ ಸಂಬಂಧ. ಓಕೆ, ಮೇಷ್ಟ್ರು ಮತ್ತೆ ಟೀಚರ್ ಆ ಕೆಮಿಸ್ಟ್ರಿ ಹೆಂಗ್ ವರ್ಕೌಟ್ ಆಗಿದೆ? ತುಂಬಾ ಚೆನ್ನಾಗಿ, ಅದ್ರಲ್ಲೊಂದು ತುಂಬಾ ಚೆನ್ನಾಗಿರುವಂತ ಸಾಂಗ್, 2 ಸಾಂಗ್ ನನಗಿದೆ. ಓಕೆ, ಇರುವಂತ 5 ಸಾಂಗ್ ಅಲ್ಲೂ ನಾನು ಇರ್ತೀನಿ ಅಲ್ಲಲ್ಲಿ. ಅಲ್ಲೊಂದು ತುಂಬಾ ಚೆನ್ನಾಗಿರೋ ಸಾಂಗ್. ನಿಮಗಾಗಿನೇ ವಾಗೀಶ್ವರ್ ಒಂದು ಸಾಂಗ್ ಬರ್ಬಿಟ್ಟಿದ್ದಾರೆ. ಹೌದೌದು, ಆ ಸಾಂಗ್ ಲೈನ್ ಹೇಳ್ಬೋದು ವಾಗೀಶ್ವರ್? ಉಂಟು ಏನೋ ಉಂಟು, ಏನೋ ಆಗ್ತಾ ಉಂಟು, ಇಂಥ ಇಂಥ ಚೆಲುವಿನಂಟು, ಬ್ರಹ್ಮ ಸೆಳೆದ ಗಂಟು, ಎದೆ ಹೊಲದಲ್ಲಿ ನಗು ಚೆಲ್ಲುತ್ತಲಿ, ಸದ್ದೇ ಇರದೆ ಅರಳಿಗಳು. ಇದು ಮಾಂಟೇಜಸ್ ಅಲ್ಲಿ ನಡೆಯುವಂಥದ್ದು ಅಥವಾ ಲಿಪ್ ಇದೆ? ಲಿಪ್. ಓಕೆ, ವಾಗೀಶ್ವರ ಹೇಳಿ, ನಿಮ್ಮ ಇದು ಮೊದಲನೇ ಸಿನಿಮಾದಲ್ಲಿ 5 ಹಾಡುಗಳು ಬರೆದಿದ್ರೆ, 5 ಬಾಲಿಗೂ 5 6 ಹೊಡೆದಂಗೆ ಚೆನ್ನಾಗಿ ಮಾಡಿದ್ದೀನಿ. ಆ ಸಾಂಗು ಕೂಡ ಕೇಳಿದೆ. ಅದರಲ್ಲೂ ಕೀರವಾಣಿಯವರು ಒಂದು ಹಾಡಾಡಿ, ಅದು ತುಂಬಾ ಆಪ್ತ ಅನಿಸ್ತದೆ. ಆಮೇಲೆ ಇಡೀ ಕಥೆಯ ಚಿತ್ರಣನ ಅದು ಕಟ್ಕೊಡುತ್ತೆ ಅಂತ ಅನ್ಸುತ್ತೆ. ಆ ಸಾಂಗ್ ಬಗ್ಗೆ ಹೇಳಿ, ಅದು ಬರ್ದಿದ್ದು ಹೇಗೆ, ಆ ಸಿಚುವೇಶನ್ ಡಿಮ್ಯಾಂಡ್ ಮಾಡೋದು ಹೆಂಗೆ? ಸರ್, ಅದು ಡೈರೆಕ್ಟ್ರು ನಾನು ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದೇಸಿ ಮೋಹನ್, ನಾನು ಅವರು ಇಬ್ಬರು ಎಲ್ಲ ದೇಸಿ ಕಾಲೇಜ್, ಹಂಸಲೇಖ ದೇಸಿ ಕಾಲೇಜ್ ಶಿಷ್ಯಂದ್ರೆ. ನಮ್ಮ ಇವನ್ ರಾಜ್ಕುಮಾರ್ ಅಸ್ಕಿ ಡೈರೆಕ್ಟರ್ ಕೂಡ ನಾನು ಅವರು ಒಂದೇ ಬ್ಯಾಚ್ ಮೇಟ್. ದೇಸಿ ಮೋಹನ್ ಅವರು ನನ್ನ ಸೀನಿಯರ್. ಹಾಗಾಗಿ ದೇಸಿ ಕಲೆಯ ಸಿನಿಮಾ ಮಾಡ್ಬಿಟ್ರಿ? ಹೌದೌದು. ಸೊ ಡೈರೆಕ್ಟರ್ ಬಂದು ನಮ್ಮ ಹತ್ರ ಕತೆ ಎಕ್ಸ್ಪ್ಲೇನ್ ಮಾಡಿದ್ರು, ಹೀಗೆ ಕತೆ ಮಾಡ್ಕೊಂಡಿದೀನಿ, ಸಿನಿಮಾ ಮಾಡಬೇಕು. ಪ್ರೊಡ್ಯೂಸರ್ ಕೇಳಿದ್ರು, ಇಲ್ಲ ನಿರ್ಮಾಪಕರು ಸಿಕ್ಕಿದ್ದಾರೆ. ಅವಾಗ ಒಂದು ಸ್ಮಾಲ್ ಬಜೆಟ್ ಇತ್ತು ಸಿನಿಮಾ. ಓಕೆ, ನಮಗೆ ಮೀಟ್ ಮಾಡಿಸಿದ್ರು ನಿರ್ಮಾಪಕರು, ನನಗೆ ಮೋಹನ್ ಅವರಿಗಿಬ್ರಿಗೂ. ಅವರಿಗೆ ಓಕೆ ಆಯ್ತು ನೀವು ಮಾಡಿ, ಅದು ಯಾವ ನಂಬಿಕೆ ಮೇಲೆ ಹೇಳಿದ್ರೋ ಗೊತ್ತಿಲ್ಲ. ನನಗೆ ಅವರಂದ್ರು, ನೀವೇ 5 ಹಾಡು ಬರೀಬೇಕು, ಅವರೇ ಕಂಪ್ಲೀಟ್ ಮ್ಯೂಸಿಕ್ ಮಾಡಬೇಕು ಅಂತ. ಒಂದೊಂದು ಹಾಡು ಶುರು ಮಾಡಿದ್ವಿ. ಮೊದಲನೇ ಹಾಡು ಶುರು ಮಾಡಿದ್ದೆ ನಾವು ಸಿನಿಮಾದ, ನೀವೇನು ಹೇಳಿದ್ರಿ ಇವಾಗ ಕೀರವಾಣಿ ಅವ್ರು ಹಾಡಿರೋದು, ಅದೇ ಹಾಡನ್ನೇ ಮೊದಲನೇ ಕಂಪೋಸ್ ಮಾಡಿದ್ದು, ಮತ್ತೆ ಮೊದಲನೇ ಸಾಹಿತ್ಯ ಬರ್ದಿದ್ದು ಅದೇ. ಅವ್ರು ಬಂದು ಕತೆ ಹೇಳಿ ಆ ಸಿಚುವೇಶನಿಗೆ ಯಾಕಂದ್ರೆ ಬಹಳ ಪ್ರೌಢತ್ವ ಇರುವಂತ ಪದಗಳು ಬೇಕಾಗಿತ್ತು. ಆ ಕಂಟೆಂಟ್ ಇಡೀ ಸಿನಿಮಾದ ಸಾರ ಅದರಲ್ಲೇ ತುಂಬಿಸ್ಬೇಕು. ಹಾಗಾಗಿ ತುಂಬಾ ಯೋಚನೆ ಮಾಡಿದೆ. ಅಂದ್ರೆ ಒಂದಿನ ತುಂಬಾ ಟೈಮ್ ತಗೊಂಡಿದ್ದೆ ಅದಕ್ಕೆ. 2ನೇ ದಿನ ಏನು ಇನ್ಸಿಡೆಂಟ್ ನಡೀತು ಅಂದ್ರೆ, ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಆಘಾತ ಕಾದಿತ್ತು. ಅದು ಅಂಬರೀಷ್ ಅವರು ತೀರೋಗಿದ್ದು. ಓಕೆ, ಸೊ ಅವತ್ತು ಅವರು ಅದು ಕತೆ ಹೇಳಿ 2 ದಿನಕ್ಕೆ ಆ ಸಿಚುವೇಶನ್ ಆಗಿತ್ತು. ನಾನು ಮೀಡಿಯಾದಲ್ಲೆಲ್ಲ ಅದನ್ನ ತುಂಬಾ ನೋಡ್ತಾ ಬಹಳ ಇನ್ವಾಲ್ವ್ ಆಗ್ಬಿಟ್ಟಿದ್ದೆ ಒಳಗೆ. ಕತೆಲ್ಲೂ ಒಂದು ರೀತಿ ಇನ್ಸಿಡೆಂಟ್ ಇದೆ. ಸೊ ನನಗೆ ಅದು ಬಹಳ ಕನೆಕ್ಷನ್ ಕೊಡ್ತು. ಕನೆಕ್ಟ್ ಆಗಿ ನಾನು ಅಂಬರೀಷ್ ಸರಿಗೆ ಅವರನ್ನ ದೃಷ್ಟಿಲಿ ಇಟ್ಕೊಂಡೆ ಆ ಹಾಡನ್ನ ಬರ್ದಿದ್ದು. ಅವರ ವ್ಯಕ್ತಿತ್ವ, ಆ ವ್ಯಕ್ತಿತ್ವಕ್ಕೂ ನಮ್ಮ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ ವ್ಯಕ್ತಿತ್ವಕ್ಕೂ ತುಂಬಾ ಸಿಮಿಲಾರಿಟಿ. ಹೌದು, ಹಾಗಾಗಿ ಅದು ಅವರಿಗೋಸ್ಕರ ಅಂತ ಡೆಡಿಕೇಟ್ ಮಾಡಿ ಬರ್ದಿದ್ದು. ಅದು ಕತೆಗೆ ಬಹಳ ಆಪ್ಟ್ ಆಯ್ತು. ಅದನ್ನ SPB ಸರ್ಗೋಸ್ಕರ ಅಂತ ನಾನು ಬರೆದ ಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡಿದ್ಮೇಲೆ ಅದು SPB ಸರ್ ಕೈಯಲ್ಲಿ ಹಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಿತ್ತು. ನಮ್ಮ ನಿರ್ಮಾಪಕರು ಬಹಳ ಪ್ರಯತ್ನ ಪಟ್ಟರು, ಅವ್ರ ಕೈಲಿ ಹಾಡು ಹೋಯ್ತು SPB ಸರ್ ಹತ್ರ. ಅವ್ರ ಟ್ರ್ಯಾಕ್ ಕೇಳಿ, ಇಲ್ಲ ನಾನು ಖಂಡಿತ ಹಾಡು ಕೊಡ್ತೀನಿ, ಚೆನ್ನಾಗಿದೆ ಹಾಡು ಅಂತ ಕೂಡ ಹೇಳಿದ್ರು. ಆದರೆ ಕೋವಿಡ್ ಬಂದು ದುರ್ದೈವ, ನಾವು ಅವ್ರನ್ನೂ ಕಳ್ಕೊಂಡ್ವಿ. ಅದು ನಂದು ಬಹಳ ದೊಡ್ಡ ಕನಸಿತ್ತು. ಯಾವಾಗ ಒಂದು ಏನೋ 10-15 ಸಿನಿಮಾ ಆದಮೇಲೆ ನನಗೆ ಅವರು ಹಾಡು ಆಡ್ಬೋದೇನೋ ನಾನು ಬರೆದಿರೋದಕ್ಕೆ ಅನ್ನೋದಿತ್ತು. ಬಟ್ ಮೊದಲನೇ ಸಿನಿಮಾದಲ್ಲೇ ಆಪರ್ಚುನಿಟಿ ಸಿಕ್ಕಿದ್ದು ಬಹಳ ಖುಷಿಯಾಗಿತ್ತು ನನಗೆ, ಅವ್ರು ಒಪ್ಕೊಂಡಿರೋದು ಕೇಳಿ. ಅದಾಗ್ದಲೇ ಇದು ಅದೊಂದು ಕನಸಾಗೆ ಉಳಿದೋಗ್ಬಿಡ್ತು SPB ಸರ್ದು. ಅದಾದ್ಮೇಲೆ ಯಾರ ಕೈಯಲ್ಲಿ ಹಾಡ್ಸೋದು ಅಂತ ಬಹಳ ಯೋಚನೆ ಮಾಡ್ಬೇಕಾದ್ರೆ ಕೀರವಾಣಿ ಅವ್ರ ಕೈಯಲ್ಲಿ ಹಾಡ್ಸೋಣ ಅಂತ. ಸರಿ, ಯಾವಾಗ ಮತ್ತೆ ನಿರ್ಮಾಪಕರು ನಿರ್ದೇಶಕರೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ದೀಪ ಹಾರಿದೆ ಏನೋ, ಹೌದೌದು, ಹತ್ತೂರಿನ ದೀಪ ಹಾರಿದೆ ಅದು. ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕತೆ ಕೇಳಿ, ನಮಗೆ ಅವ್ರು ಕನ್ನಡದವರು ಅಂತ ಗೊತ್ತಿತ್ತು ನನಗೆ. ಆದ್ರೆ ಅವ್ರಿಗೆ ಕನ್ನಡ ಓದಕ್ ಬರುತ್ತೆ, ಬರೆಯಕ್ ಬರುತ್ತೆ, ಮಾತಾಡ್ತಾರೆ. ಉತ್ತರ ಕರ್ನಾಟಕದವ್ರೆ. ಹೌದು, ರಾಯಚೂರಿನವರು. ನನಗೆ ಗೊತ್ತಿರಲಿಲ್ಲ.
ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟಿಗೆ ಇಂಗ್ಲಿಷ್ ಫಾಂಟಲ್ಲಿರೋ ಸಾಹಿತ್ಯನ ಅವ್ರ ಕೈಲಿ ಕೊಟ್ಟರು. ಕನ್ನಡ ಇಲ್ವಾ, ಕನ್ನಡ ಕೊಡಿ ಅಂತ ಅವರೇ ಕೇಳಿದ್ರು. ಸೊ ಕನ್ನಡದಲ್ಲಿ ಇಸ್ಕೊಂಡು ಕನ್ನಡದಲ್ಲೇ ಬರ್ಕೊಂಡು ಅದನ್ನೇ ಓದಿ ಆಮೇಲೆ ನಮ್ಮ ಜೊತೆ ಕನ್ನಡದಲ್ಲೇ ಎಲ್ಲ ವ್ಯವಹರಿಸಿ ಆಮೇಲೆ ಅವರ ಇಲ್ಲಿ ರೇಣುಕಾಂಬ ಸ್ಟುಡಿಯೋದಲ್ಲಿ ಮತ್ತೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅವ್ರದ್ದು ಇದ್ದಿದ್ದೆಲ್ಲ ಮೆಮೊರಿಗಳನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಂಡು ಬಹಳ ಚೆನ್ನಾಗಿದೆ. ಆಮೇಲೆ ಯಾವುದೇ ಒಬ್ಬ ಸಿಂಗರ್ ಆಗ್ಲಿ ಸ್ವಲ್ಪ ಪ್ರೈವಸಿ ಇಟ್ಕೊಂಡು ಹಾಡ್ತಾರೆ ಕನ್ಸೋಲ್ ಅಲ್ಲಿ ಒಳಗೆ. ಬಟ್ ಇವ್ರು ನಮ್ಮೊಂದ್ ಸುತ್ತ 6 ಜನನ ಕೂರಿಸ್ಕೊಂಡು ನಮ್ಮ ಮಧ್ಯೆನೆ ನಿಂತ್ಕೊಂಡೇ ಹಾಡಿದ್ರು. ಅದೆಲ್ಲ ಬಹಳ ದೊಡ್ಡ ಎಕ್ಸ್ಪೀರಿಯನ್ಸ್. ಆಮೇಲೆ ಹಾಡು ಮುಗಿದ್ಮೇಲೆ ಅವ್ರು ನನ್ನ ಸಾಹಿತ್ಯದ ಬಗ್ಗೆ ಒಂದ್ ಮಾತು ಹೇಳಿದ್ರು. ಅವರು ಬಸವೇಶ್ವರ ವಚನಗಳನ್ನ ತುಂಬಾ ಹಾಡಿದ್ದಾರೆ ಕನ್ನಡದಲ್ಲಿ. ಅದು ಆಡಿಯೋ ಬಹಳ ಚೆನ್ನಾಗಿ ರೀಚ್ ಆಗಿದೆ. ಅವರು ಅದನ್ನ ಹೇಳಿದ್, ನನಗೆ ಹಾಡು ಹಾಡ್ತಾ ಈ ಸಾಹಿತ್ಯ ನನಗೆ ಒಬ್ರು ಬಸವೇಶ್ವರ ವಚನ ಹಾಡಿದಾಗ ಎಷ್ಟು ನನಗೆ ಸಂತೋಷ ಸಂತೃಪ್ತಿ ಕೊಡುತ್ತೆ, ಅಷ್ಟೇ ಸಂತೋಷ ಕೊಡ್ತು ನನಗೆ ಈ ಹಾಡು ಕೇಳಿ ಆ ಹಾಡು ಹಾಡಿ ಅಂತ. ನನಗೆ ಅದಕ್ಕಿಂತ ದೊಡ್ಡ ಅವಾರ್ಡೇ ಬೇಡ. ಅದು ಮೊದಲನೇ ಸಿನಿಮಾದಲ್ಲಿ ಅಂತ ದೊಡ್ಡ ಮೇಧಾವಿಗಳು ಆ ಮಾತುಗಳು ಹೇಳಿದ್ಮೇಲೆ ಅದೇ ದೊಡ್ಡ ಅವಾರ್ಡ್. ಯೂಶಲಿ ನೀವು ಚನ್ನಗಿರಿ ಅಂದ ತಕ್ಷಣ ನೆನಪಾಗಿದ್ದು, ಆಮೇಲೆ ನೀವು ಲಿರಿಕ್ ರೈಟರ್ ಅಂದ ತಕ್ಷಣ ಅಲ್ಲೊಂದು ಅವಿನಾಭಾವ ಸಂಬಂಧ ಇದೆ. ಯಾಕೆ ಅಂತ ಹೇಳ್ತೀನಿ. ಯುಗಧರ್ಮ ರಾಮಣ್ಣ ಅಂತ ನೀವು ಕೇಳಿರ್ಬೋದು. ಯುಗಧರ್ಮ ಎಸ್ ಲಾವಣಿ ಪದ ಅಂತ ಅವರು ಕೂತ್ಕೊಂಡ ತಕ್ಷಣನೇ ಜನಪದನ ಹಂಗೆ ಕಟ್ಟಿ ಹಾಡ್ಬಿಡ್ತಾರೆ. ಸಿ ನೋಡಿ, ಅಂದ್ರೆ ಆ ಭಾಗದ ಇಂದ ಬಂದಿರೋರಿಗೆ ಆ ಪದಗಳು ಬರ್ಲಿಕ್ಕೆ ಸಾಧ್ಯ. ಹೌದು. ಸೊ ಬಹಳ ಜನ ಈ ಕವಿತೆ ಅದರೆಲ್ಲ ತುಂಬಾ ಜನ ತೊಡಗಿಸ್ಕೊಂಡವ್ರು ಇದ್ದಾರೆ. ನನಗಿದು ಅಂದ್ರೆ ಸಿನಿಮಾದಲ್ಲಿ ಬಂದು ಸಾಹಿತ್ಯ ಬರಿಬೇಕು ಅನ್ನೋದು ಇರ್ಲಿಲ್ಲ. ಆ ಇಂಟೆನ್ಷನ್ ಇಂದ ಬಂದಿರಲಿಲ್ಲ. ನಾನು ಮ್ಯೂಸಿಕ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹಂಸಲೇಖ ಸರ್ ಹತ್ರ ಬಂದಿದ್ದು. ಬಟ್ ಇಲ್ಲಿ ಬಂದ್ಮೇಲೆ ನನಗೆ ಸಾಹಿತ್ಯದ ಅಭಿರುಚಿ ಜಾಸ್ತಿ ಆಗಿ ಓದ್ಕೊಳ್ಳೋಕೆ ಎಲ್ಲ ಸಿನಿಮಾನೇ ಹಾಗೆ ಏನೋ ಮಾಡ್ಬೇಕಂತ ಬರ್ತೀವಿ, ಇನ್ನೇನೋ ಆಗೋಗಿ. ಆಮೇಲೆ ಇದು ಪ್ರೊಡಕ್ಷನ್ ಅಷ್ಟೇ, ನನ್ನ ಐಡಿಯಾನೇ ಇರ್ಲಿಲ್ಲ. ಇದಕ್ಕೂ ಸಿನಿಮಾ ಮಾಡಕ್ಕೂ ಮುಂಚೆ ಒಂದು ವಿಡಿಯೋ ಆಲ್ಬಮ್ ಸಾಂಗ್ ಮಾಡಿದ್ವಿ, ಒಂದು ಶಾರ್ಟ್ ಮೂವಿ ಮಾಡಿದ್ದೆ. ಅದ್ರದ್ದು ನಮ್ದೇ ಏನಾಗುತ್ತೋ ಅಷ್ಟಷ್ಟಲ್ಲೇ ಬಜೆಟ್ ಅಲ್ಲೇ ಮಾಡ್ಕೊಂಡಿದ್ದೆ. ಅದನ್ನ ಡೈರೆಕ್ಟರ್ ಗಮನಿಸಿದ್ರು, ಇವನಿಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ, ಹಾಗಾಗಿ ಇದರಲ್ಲಿ ಅವ್ರು ನನ್ನನ್ನು ಆಡ್ ಮಾಡಿದ್ರು. ಅದು ಮಾಡಿದೀವಿ. ಕಾರ್ತಿಕ್ ಅವರೇ, ರಂಗಾಯಣ ರಘು ಅವರ ನಿಮ್ಮ ಕಾಂಬಿನೇಷನ್ ಇತ್ತು, ಅದು ಹೇಗೆ ವರ್ಕ್ ಆಯ್ತು? ಆಮೇಲೆ ಅವರ ಕಾಂಬಿನೇಷನ್ ನಿಮಗೆ ಹಿಂದೆ ಆಗಿದೆ, ಅದು ಇದು ಫಸ್ಟ್ ಟೈಮ್? ನನಗೆ ಹಿಂದೆನೂ ನಾವು ಮಾಡಿದ್ವಿ. ಆದ್ರೆ ನಮ್ಮ ರಂಗಣ್ಣ ರಘು ಸರ್ ಒಂದು ಅದ್ಭುತ ಇದು ಅಂದ್ರೆ, ಅವ್ರು ಪೊಲೀಸ್ ಆಗಿ ಬಂದ್ರೆ ಅವ್ರು ಪೊಲೀಸ್ ಆಗೇ ಇರ್ತಾರೆ. ಓಕೆ. ಇಲ್ಲೂ ಹಾಗೆ ಆ ಪಾತ್ರ ಅವರು ಪರಕಾಯ ಪ್ರವೇಶ ಪ್ಯಾಂಟ್ ಶರ್ಟ್ ಹಾಕಿದಾಗ ಮಾತ್ರ ರಂಗಣ್ಣ ರಘು ಡ್ರೆಸ್ ಕಾಸ್ಟ್ಯೂಮ್ ಈ ವೇಷ ಮತ್ತು ಪಾತ್ರಕ್ಕೆ ವ್ಯತ್ಯಾಸ ಇದೆ. ಕರೆಕ್ಟ್. ವೇಷ ಎಲ್ಲರೂ ಮಾಡ್ಬೋದು, ಆದ್ರೆ ಆ ಪಾತ್ರ ಮಾಡೋದಿದೆ ಕಷ್ಟ. ನಾನು ಮೇಷ್ಟ್ರಾಗಿ ಇದ್ದೆ, ಅವರು ಅಲ್ಲಿ ಆ ಒಂದು ಜನಪದ ಕಲಾವಿದರಾಗಿ ಅಲ್ಲಿ ಒಂದು ನನಗೆ ಚಿಕ್ಕ ಪಾಠ ಮಾಡಿ ಹೋಗ್ತಾರೆ ಅವರು. ಅಂದ್ರೆ ವಿದ್ಯೆ ಶಿಕ್ಷಣ ಅನ್ನೋದನ್ನ ಎಲ್ಲರ ಹತ್ರನೂ ಕಲಿಬಹುದು. ಚಿಕ್ಕ ನನಗೂ ಮೇಷ್ಟ್ರಿಗೆ ಅರ್ಥ ಆಗಲ್ಲ, ಇವನು ಎಷ್ಟು ಇದು ಅಂದ್ರೆ ನನಗೆ ಎಂತ ಹೇಳಿದವರು ಅಂದ್ರೆ ಅಷ್ಟು ಸೀನಿಯರ್ ಆಗಿ ಮಾತಾಡಿರ್ತಾರೆ ಅವರು. ಅಂದ್ರೆ ಮೇಷ್ಟ್ರುಗಳೇ ಸೀನಿಯಾರಿಟಿ ಇರುತ್ತೆ, ಅದರಿಂದಲೂ ಸೀನಿಯರ್ ಅನ್ನೋದನ್ನ ಮಾಡಕ್ಕೆ ಡೈರೆಕ್ಟ್ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿದೆ. ಮತ್ತೆ ಅವರು ಹಾಗೆ ಅವ್ರ ಹತ್ರ ತುಂಬಾ ಕಲಿಯೋದಿದೆ ಸರ್. ಇಡೀ ಸಿನಿಮಾ ಬರೇ ಕಲೆಗೆ ಸಂಬಂಧಪಟ್ಟಿದ್ಯಾ ಅಥವಾ ಧಾರ್ಮಿಕತೆ, ಆ ಸಂಘರ್ಷ ಅದೇನಾರ ಇದೆಯಾ? ಧಾರ್ಮಿಕತೆ, ಜಾತಿ, ಆ ಥರ ಸಂಘರ್ಷಗಳು ಯಾವುದೂ ಇಲ್ಲ. ಅಂದ್ರೆ ಈಗ ಎಜುಕೇಶನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಮನುಷ್ಯನಿಗೆ ಅನ್ನೋದನ್ನ ತೋರಿಸಿದೀವಿ. ಅದೇ ಇದರಲ್ಲಿ ಮೇಜರ್ ಆಗಿ ಅಪ್ಪು ಸರ್ ಕೈಯಲ್ಲಿ ನಾವು ಅದನ್ನ ಹೇಳಿಸ್ಬೇಕಾಗಿತ್ತು. ಓಕೆ. ಅವ್ರು ಒಪ್ಕೊಂಡಿದ್ರು ಕೂಡ ಈ ಪಾತ್ರ, ನಮ್ಮ ಸಿನಿಮಾ ನೋಡಿ ಅವ್ರು ಈ ಪಾತ್ರ ಕೂಡ ಒಪ್ಕೊಂಡಿದ್ರು ಮಾಡ್ತೀನಿ ಅಂತ. ಅದಾಗ್ಲಿಲ್ಲ ಅದೇ ಪಾತ್ರನ, ಬಟ್ ಕತೆ ಸ್ವಲ್ಪ ಬದಲಾಯಿಸ್ಕೊಂಡು ರಾಘವೇಂದ್ರ ರಾಜ್ಕುಮಾರ್ ಕೈಯಲ್ಲಿ ಮಾಡಿಸಿದೀವಿ. ಅವ್ರ ಪಾತ್ರ ರಾಘಣ ಆಗಿ ಮಾಡಿದ್ದಾರೆ. ಅವರು ರಾಘವೇಂದ್ರ ರಾಜ್ಕುಮಾರ್ ಆಗಿನೇ ಮಾಡಿದ್ದಾರೆ. ಅಂದ್ರೆ ಇದು 90ರ ದಶಕದ ಕತೆ ಆಗಿರೋದ್ರಿಂದ ಅಪ್ಪು ಸರ್ ಇನ್ನೂ ಅವಾಗಿದ್ರು. ಸೊ ಆ ಟೈಮ್ ಕತೆದೇ ತಗೊಂಡ್ ಮಾಡಿದೀವಿ. ಈಗಿನ ಮಾಡರ್ನೈಸ್ ಜನರೇಷನ್, ಸೊ ಈ ಜನರೇಷನ್ ಈ ತರದ ಸಿನಿಮಾಗಳನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋಂತ. ಯಾಕಂದ್ರೆ ಈ ಆ ಕಾಲಘಟ್ಟದ ಕತೆ ಈಗಿನ ಜನರೇಷನ್ ಗೊತ್ತಿಲ್ಲ, ಬಟ್ ಕಂಟೆಂಟ್ ಓಕೆ. ಯಾಕಂದ್ರೆ ಆಗಿಲ್ಲ ಹಂಗಿತ್ತು, ಈಗ ಅದು ನಶಿಸಿ ಹೋಗ್ತಾ ಇದೆ ಅಂದ್ರೆ ಈ ಪೀಳಿಗೆಗೆ ಹೇಳೋಂತ ಕತೆನೆ. ಆದ್ರೆ ನೀವು ಈಗಿನ ಜನರೇಷನ್ ಹೆಂಗ್ ಫೈಟ್ ಮಾಡ್ತೀರಾ? ಇದು ಏನ್ ಗೊತ್ತಾ ಸರ್, ಈ ಚಿತ್ರ ಯಾವ ಕಾಲಘಟ್ಟದಲ್ಲಿ ಕೊಟ್ಟು ವರ್ಕ್ ಆಗ್ಬೇಕು. ಯಾಕಂದ್ರೆ ಇದರಲ್ಲಿ ಭಾವನೆಗಳ ಸಂಘರ್ಷ ಇರುತ್ತೆ. ನಾನು ದೊಡ್ಡವನು, ನಾನು ಚಿಕ್ಕವನು, ನಾನು ಮೇಷ್ಟ್ರು, ನೀನ್ ಸ್ಟೂಡೆಂಟ್, ಅದ್ಯಾವುದೂ ಇಲ್ಲ. ಅದು ಎಲ್ಲಾನು ಇಟ್ಕೊಂಡು ಅದು ಇರಬಾರ್ದು ಅಂತ ತೋರಿಸಿರೋ ಮೂವಿ. ಓಕೆ. ಅಂದ್ರೆ ಒಬ್ಬ ಶ್ರೀಮಂತ ಮತ್ತೊಂದು ಏನು ಬಡವ, ಅದ್ರ ಮುಂದೆ ಈಗ ಬಡವನಿಂದನೂ ಕಲಿಯೋದಿರುತ್ತೆ, ಅವನಿಗೊಂದು ಆಶ್ರಯ ಅನ್ನೋದು ಬೇಕಾಗುತ್ತೆ. ಈಗ ಚಿಕ್ಕ ಹುಡುಗನಿಂದನೂ ಮೇಷ್ಟು ಕಲಿಯೋದಿರುತ್ತೆ. ಹೌದು. ನಾವು ಅಂದ್ರೆ ಇಲ್ಲಿ ಭಾವನೆಗಳು ಏನ್ ನಮ್ಮ ಭಾವಗಳು ಹುಡ್ತವೆ, ಅವುಗಳ ಮಧ್ಯದಲ್ಲಿ ಆಗೋ ಸಂಘರ್ಷ, ಅದು ಅಧರ್ಮ ಏನಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವದ ಆದ ಕಾರಣ ಅದು ನೀವು ಯಾವ ಕಾಲಘಟ್ಟ ಯಾವ ದೇಶದಲ್ಲೂ ಕೊಟ್ಟರು ವರ್ಕ್ ಆಗ್ಲೇಬೇಕು, ಯಾವ ರಾಜ್ಯದಲ್ಲಿ ಕೊಟ್ಟರು ವರ್ಕ್ ಆಗ್ಬೇಕು ಅಂತ ಒಂದು ಚಿತ್ರ. ಆಮೇಲೆ ಇವಾಗಿನ ಜನರೇಷನ್ ಅಲ್ಲಿ ಸರ್ ಮಕ್ಳುಗಳಿಗೆ, ಈಗಿನ ಮಕ್ಳುಗಳಿಗೆ
ಸಂಬಂಧಗಳ ಬೆಲೆನೆ ತುಂಬಾ ಕಡಿಮೆ ಆಗುತ್ತೆ. ಅದರಲ್ಲೂ ಅಪ್ಪ ಅಮ್ಮ ಬಿಟ್ಬಿಟ್ರೆ ಮೊಬೈಲ್ ಅಜ್ಜ, ಅಜ್ಜಿ, ಚಿಕ್ಕಮ್ಮ, ಚಿಕ್ಕಪ್ಪ ಈ ತರ ಸಂಬಂಧಗಳು ಬೆಲೆನೇ ಗೊತ್ತಿಲ್ಲ. ಅದರಲ್ಲೂ ಸಿಟಿಲ್ ಬೆಳೆದವರು ನಮಗೆ ಸಣ್ಣ ವಯಸ್ಸಲ್ಲಿದ್ದಾಗ ರಜಾ ಅಂತ ಬಂತು ಅಂದ್ರೆ ಅಜ್ಜನ ಮನೆ, ಅಜ್ಜಿ ಮನೆ, ಅಲ್ಲಿ ಎಲ್ಲ ಹೋಗೋದು ಎಲ್ಲ ಇರ್ತಿತ್ತು. ಬಟ್ ಈಗ ಎಲ್ಲೂ ಇಲ್ಲ, ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಯಾವುದೋ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಸಮ್ಮರ್ ಕ್ಯಾಂಪ್ ಗಳಿಗೆ ಹಾಕ್ತಾರೆ. ಆದ್ರೆ ಇದರಲ್ಲಿ ಅಜ್ಜ ಮೊಮ್ಮಗಂದು ಒಂದು ಬಾಂಧವ ಇದೆ. ಅದನ್ನ ನಾನೇ ಪರ್ಸನಲ್ ಆಗಿ ಫೀಲ್ ಮಾಡಿದೀನಿ ಸಿನಿಮಾ ನೋಡ್ತಾ. ನಮ್ಮ ಅಜ್ಜನ್ ನಾನೇ ಮಿಸ್ ಮಾಡ್ಕೊಂಡಿದೀನಿ. ಅದರಲ್ಲಿ ಹಂಗೆ ನವೀನ್ ಸಜ್ಜು ಅವರು 4 ಬಿಟ್ಟಿದೆ ಸಿನಿಮಾದಲ್ಲಿ. ಅದರಲ್ಲಿ 2 ಬಿಟ್ಟು ನವೀನ್ ಸಜ್ಜು ಅವರು ಹಾಡಿದ್ದಾರೆ. ಅದರಲ್ಲಿ ಒಂದು ಅಜ್ಜ ಮೊಮ್ಮಗಂದು ಕನೆಕ್ಷನ್ ಗೆ ಒಂದು ಬಿಟ್ಟಿದೆ ಸಿನಿಮಾದಲ್ಲಿ, ನೋಡಿದ್ರೆ ಗೊತ್ತಾಗುತ್ತೆ. ಅದು ಬಹಳ ಚೆನ್ನಾಗಿದೆ ಸರ್, ಅದೊಂದು ಬರ್ದಿದ್ದೀನಿ, ಅದು ಖುಷಿ ಇದೆ ಸಿನಿಮಾದಲ್ಲಿ. ಓಕೆ, ಕಾರ್ತಿಕ್ ಅವರೇ, ನಿಮಗೆ ಕಾಮಿಡಿ ಆ್ಯಕ್ಟರ್ ಆಗಿ ಒಂದಿಷ್ಟು ಡೈರೆಕ್ಟರ್ಗಳೆಲ್ಲ ಕೆಲಸ ಮಾಡಿದ್ದು, ಅದು ಬೇರೆ ಜನರ ಸಿನಿಮಾಗಳು. ಇಲ್ಲಿ ಸಿನಿಮಾ ಮಾಡುವಾಗ ನಿಮ್ಮ ಮತ್ತು ಡೈರೆಕ್ಟ್ರು ಬಾಂಡಿಂಗ್ ಹೆಂಗಿತ್ತು? ಆಮೇಲೆ ಪ್ರೊಡಕ್ಷನ್ ವೈಸ್ ಹೇಳೋದಾದರೆ ಅದ್ರ ಬಗ್ಗೆ. ಪ್ರೊಡಕ್ಷನ್ ವೈಸು ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅದು ಏನು ಬೇಕೋ ಕೊಟ್ಟಿದ್ದಾರೆ. ಹೇಳಿ ಸರ್. ಏನು ಬೇಕೋ ಅದು ಕೊಟ್ಟಿದ್ದಾರೆ. ಏನು ಬೇಕೋ ಅದು ಕೊಟ್ಟಿದ್ದಾರೆ. ಅತಿಯಾದದನ್ನ ಬಯಸಬಾರ್ದು. ಎಸ್, ಎಲ್ಲ ಕಡೆಯಲ್ಲಿ ಎಲ್ಲ ಸಿಗಲ್ಲ. ಯಾಕಂದ್ರೆ ಮಾಡಿದ ಪ್ಲೇಸ್ ಇಂದ ಒಳ್ಳೆ ಹೋಟೆಲ್ಗೆ ಹೋಗ್ಬೇಕು ಅಂದ್ರೆ ಒಂದು 50 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಮಧ್ಯಾಹ್ನ ನನಗೆ ಅಲ್ಲಿಂದಾನೆ ಊಟ ಬೇಕು ಅಂದ್ರೆ ಎಲ್ಲೂ ಹೋಗೋಣ, ಶೂಟಿಂಗ್ ನಿಲ್ಸ್ದಾಗ ಅಷ್ಟೇ. ಅಲ್ಲಿ ಏನ್ ಸಿಗುತ್ತೆ ಅದನ್ನ ತಗೊಂಡು ನಾವು ಮತ್ತೆ ಹೊಯ್ಸಳ ಸರ್ ಗ್ರೇಟ್ ಹೀರೋ, ಈ ಮೂವಿ ಹೀರೋ. ಯಾಕಂದ್ರೆ ನಾವು ಏನೇ ಕೇಳಿದ್ರು ಕ್ಷಣಿಕ ಒಂದ್ಸಲ ಆಗಲ್ಲಪ್ಪ ಯಾಕೆ ಅದು ಮಾಡ್ಕೊಂಡಿದೀವಲ್ಲ ಅಂತ ಒಂದ್ಸಲ ಹೇಳಿದ್ರು ಕೂಡ ಆಮೇಲೆ ಅವರು ಫಿಲಮ್ ನೋಡಿ ಬೇಕು ಅಂತ ಅನ್ಸಿದ್ರೆ ಡಿಮ್ಯಾಂಡ್ ಮಾಡಿ ವಂಶ್ ಮಾಡಿ. ಈಗ ಇಲ್ಲ ಸರ್ ನಾವು ಇವ್ರ ಹತ್ರ ಹಾಡ್ಸೋಣ ಅಂದಾಗಲೂ ಫಸ್ಟ್ ಅದನ್ನೇ ಹೇಳಿರ್ತಾರೆ. ಯಾಕೆ ನಮ್ಮವ್ರು ಯಾರ್ಯಾರು ಆಡ್ಲಿ, ಯಾಕೆ ಚೆನ್ನಾಗಿದೆಯಲ್ಲ ಸರ್. ಅಲ್ಲ ಸರ್, ಅವ್ರು ಆಡಿದ್ರೆ ಡೆಪ್ತ್ ಇರುತ್ತೆ. ಬೇಡಪ್ಪ ಅಂತ ಹೋಗಿರ್ತಾರೆ. ನೆಕ್ಸ್ಟ್ ಕರ್ಸಿ ನೀವು ಕರ್ಸಿ. ಈ ಪ್ರೀತಿ ಇದೆಯಲ್ಲ, ಅಂದ್ರೆ ಬೆಳೀತಾ ಇರೋ ಹುಡುಗರು ಅವರು ಆ ಒಂದು ಕಲ್ಪನೆಗೆ, ಅವರ ಆಶಯಗಳಿಗೆ ಒಂದು ಜೊತೆ ಆಗೋದಿದೆಯಲ್ಲ ಸರ್, ಅದು ತುಂಬಾ ಕಷ್ಟ. ಹೊಯ್ಸಳ ಸರ್ ಇವತ್ತಿನ ತನಕನೂ ಆ ಶಾಂತ ಅದಕ್ಕೆ ಸಾತ್ವಿಕ ಸ್ವರೂಪಿಯವರು, ಸಾತ್ವಿಕರಾಗಿ ತುಂಬಾ ಒಂದ್ಸಲಿ ಬೇಡ ಅಂತಾರೆ, ಇಲ್ಲ ಪ್ರೀತಿ ಇರುತ್ತೆ. ಇವಾಗ ನಮ್ಮ ಇಂಡಸ್ಟ್ರಿಗೆ ಅಂತ ನಿರ್ಮಾಪಕರೇ ಸರ್ ಬೇಕಾಗಿ ಸಪೋರ್ಟ್ ಮಾಡೋ ಬಹಳ ಅಗತ್ಯ ಇದೆ. ಯಾಕಂದ್ರೆ ಈಗ ಅದಕ್ಕೇನೆ ಜನ ನಮ್ಮ ಸಿನಿಮಾನ ಇಷ್ಟಪಟ್ಟು ಅವ್ರು 100% ಬಂದು ನೋಡಿದ್ರೆ 100% ಇಷ್ಟ ಆಗುತ್ತೆ, ಬರ್ಬೇಕಷ್ಟೇ ಸರ್. ಆಮೇಲೆ ಡೈರೆಕ್ಟರ್ ನಂದು ಬಾಂಡಿಂಗ್ ಅಂತ ಕೇಳಿದ್ರೆ ಹೌದು ಇರ್ಲೇಬೇಕು. ಅವ್ರು ಹೇಳಿದ್ ನಾನು ಮಾಡ್ಬೇಕು. ಕೆಲವೊಂದ್ಸರಿ ಈಗ ಮಾಡೋಣ ಅಂದ್ರೆ ಅವರು ಎಸ್ ಇಂಪ್ರೂವೈಸೇಷನ್. ಕೆಲವೊಂದ್ಸಲ 2 ಗಂಟೆ ರಾತ್ರಿಗೆಲ್ಲ ಕಾಲ್ ಮಾಡಿ ನಾನು ನೀವು ಇಂಪ್ರೂವೈಸೇಷನ್ ಮಾಡ್ತಿದ್ದೀರಾ, ಮಿಂಗಲ್ ಆಗ್ತಾ ಇದೆ ಸ್ಕ್ರಿಪ್ಟ್ ಅಲ್ಲಿ. ಇಂಪ್ರೂವೈಸ್ ನಾನು ಮಾಡ್ಬೋದು, ಆದ್ರೆ ಆಸ್ ಎ ಡೈರೆಕ್ಟರ್ ಅವರ ಯೋಚನೆಗೆ ಮೀರಿ ಅಲ್ಲ. ನಾನು ಹೇಳಿದ್ದು ಇದು ಗುಣಾತ್ಮಕವಾಗಿ. ಮತ್ತೆ ಇವರು ನಮ್ಗೆ ಯಾರು ಗಿರಿಯಣ್ಣ ಇದ್ರಲ್ಲ, ನಾವ್ ಏನೇ ಮಾಡಿದ್ರು ಅವರು ಬೇಡ ಅಂದ್ಬಿಟ್ರೆ ಮುಗೀತು. ಅದು ಚೆನ್ನಾಗ್ ಬರಲ್ಲ ಒಂದು ಮಾತು ಹೇಳಿದ್ರೆ ಮುಗೀತು. ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನು ಅವ್ರು ನಮ್ಗೆ ಸಪೋರ್ಟ್ ಆಗಿ ಮೊದಲು ನಿಂತಿರೋರೆ ಅವರು ಗಿರಿಯಣ್ಣ. ಕೊನೆಯದಾಗಿ ಈ ಸಿನಿಮಾದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಆಡಿಯನ್ಸ್ ಈ ಸಿನಿಮಾನ ಯಾಕೆ ನೋಡ್ತಾರೆ? ಸರ್, ನಾನು ಅದ್ರ ಮೊದಲು ಒಂದು ಚಿಕ್ಕ ಪ್ರಶ್ನೆ ಇರುತ್ತೆ, ಕೇಳಿ. ಖಂಡಿತ. ನೀವು ಒಂದೇ ಹಾಡು ಬಗ್ಗೆ ಕೇಳಿದ್ರಿ ಸರ್. 5 ಹಾಡಿದೆ. 5 ಹಾಡಿಗೆ ನಾನು 2 ಹಾಡು ಬಗ್ಗೆ ಕೇಳಿದ್ದೀರಾ. ಕೊನೆ ಹಾಡು ಅವರು ಅಂಬರೀಷ್ ಅಣ್ಣ ಇಂತ ಪರಿಸ್ಥಿತಿ. ನನ್ನ ಹಣೆ ಬರ ಸರ್, ನನಗೆ ಈ ಫಿಲ್ಮ್ ಅಲ್ಲಿ ಸಾಂಗ್ ಇದೆ ಅಂತಾನೆ ಗೊತ್ತಿಲ್ಲ. ಇವರಾದ್ರೂ ಹೇಳ್ಬೇಕು ತಾನೆ, ಯಾರು ಹೇಳಿಲ್ಲ. ಧನು ಮಾಸ್ಟರ್ ನನ್ನ ಕುಣಿಸಿದ್ದಾರೆ. ಇವರು ಸಾಂಗ್ ಬರೆದಿದ್ದಾರೆ. ಅವರು ದೇಸಿಮೋಹನ್ ಸರ್ ಸಂಗೀತ ಕೊಟ್ಟಿದ್ದಾರೆ. ಉಂಟು ಸಾಂಗ್ ಯಾರು ನೋಡಿ ಬರೆದ್ರಿ, ಎಲ್ಲಿಂದ ಬಂತು ಅದ್ರ ಲೈನ್ಸ್ ಏನದು? ಉಂಟು ಏನು ಎದೆ ಹೊಲದಲ್ಲಿ, ಅದು ಏನು ಅರ್ಥ ಹೇಳಿ ಉಂಟು ಅಂತ ನೀವು ಏನೋ ಉಂಟು. ಪ್ರತಿಯೊಬ್ಬ ಹುಡುಗನಿಗೂ ಹುಡುಗಿನ ನೋಡಿದಾಗ ಉಂಟು ಏನೋ ಉಂಟು ಬರುತ್ತೆ. ಎದೆ ಹೊಲದಲ್ಲಿ ಆ ಲೈನ್ ಇದೆಯಲ್ಲ, ಅದು ಎಲ್ಲಿಂದ ಬಂತದೆ, ಯಾಕೆ ಬರೆದ್ರೆ ಆ ಪದನ ಅಂತ. ಅಂದ್ರೆ ನನಗೇನಾರು ಅಥವಾ ಯಾರನ್ನಾರು ನೋಡಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನ ಇವ್ರ ಮೂಲಕ ಉಂಟು ಅನ್ನೋ ಪದ ಬಂದಿದ್ದು ಬಹುಶಃ ಕಾರ್ತಿಕ್ಕಿಂದಾನೆ. ಯಾಕಂದ್ರೆ ಮಂಗಳೂರಿಂದ ಬಂದಿರೋ ಕ್ಯಾರೆಕ್ಟರ್ ಆಗಿದ್ರಿಂದ ನಮಗೆ ಎಲ್ಲಾ ಹಾಡುಗಳು ಇಲ್ಲಿ ಕ್ಯಾರೆಕ್ಟರೈಸೇಷನ್ ಗೋಸ್ಕರನೇ ಬರ್ದಿರೋದು ಸರ್. ನನಗೆ ಇನ್ನೊಂದು ಖುಷಿ ಆಗಿರೋದಂದ್ರೆ, ಪ್ರತಿ ಈ ಮನುಷ್ಯ ಮಾತಾಡಕ್ ಹೋದ್ರೆ ಈ 2 ದಿನ ಮಾತಾಡೋದು, ಪ್ರತಿ ಶಬ್ದದ ಬಗ್ಗೆ ಏನಾದ್ರು ಒಂದು 5 ಅರ್ಥ ಇಟ್ಟು ಬರೀತಾರೆ. ಸಾಹಿತ್ಯನೇ ನನಗೆ ತುಂಬಾ ಖುಷಿ ಆಯ್ತು. ಉಂಟು ಸಾಂಗ್ ಅಲ್ಲ ಹಾಗೆ ಒಂದೊಂದು ಇದರಿಂದ ಯೋಚನೆ ಮಾಡಿ. ಇನ್ನೊಂದು ಇವರಿಗಾಗ್ಲಿ ಮತ್ತೆ ರಘು ಸರ್ ಬೇರೆ ಸಿನಿಮಾದಲ್ಲಿ ಡಾನ್ಸ್ ಮಾಡಿದಾರೆ, ಅವ್ರಿಗೆ ಹಾಡಿದೆ. ಆದ್ರೆ ಈ ತರ ಅವರೇ ಮೇನ್ ಕ್ಯಾರೆಕ್ಟರ್ ಆಗಿ ಡಾನ್ಸಿಂಗ್ ನಂಬರ್ ಹಾಡುಗಳು ಯಾವ್ದು ಬಂದಿಲ್ಲ, ನಾನೆಲ್ಲೂ ನೋಡಿಲ್ಲ. ಇವ್ರದ್ದು ನಾನೆಲ್ಲೂ ನೋಡಿಲ್ಲ. ಇವ್ರಿಬ್ರಿಗೂ ನಾನ್ ಬರ್ದಿರೋ ಹಾಡು ಫಸ್ಟ್ ಟೈಮ್ ಈ ತರ ಬಂದಿದೆ ಅಂದ್ರೆ ಅದು ನನ್ನ ಭಾಗ್ಯ ಅಷ್ಟೇ. ಆಮೇಲೆ ರಘು ಸರ್ ಅದನ್ನ ಶೂಟಿಂಗ್ ಅಲ್ಲೂ ಅಷ್ಟೇ, ಅದು ಕೈಲಾಸ ಅಂತ ಹಾಡು, ಕೈಲಾಶ್ ಕೇರ್ ಅವರ
ಹಾಡಿರೋದು. ಮಹಾರಾಷ್ಟ್ರದ ಹುಲಿಜಂತಿ ಅನ್ನೋ ಪ್ಲೇಸ್ ಅಲ್ಲಿ ನಾವು ಶೂಟ್ ಮಾಡಿರೋದು. ಅದು ಸುಮಾರು 5 ರಿಂದ 10 ಲಕ್ಷ ಜನ ಸೇರ್ತಾರೆ ಸರ್ ಜಾತ್ರೆಗೆ. ಆ ಜಾತ್ರೆ ನಾವು ಅದೇ ಜಾತ್ರೆ ರಿಯಲ್ ಆಗಿ ಶೂಟ್ ಮಾಡಿರೋದು. ನಾವು ಅಲ್ಲೇ ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ವಿ. ಬಟ್ ಪ್ರೊಡ್ಯೂಸರ್ಗೆ ಬೇಡ, ಕಷ್ಟ ಆಗುತ್ತೆ, ಯಾಕಂದ್ರೆ ಇಲ್ಲಿ 100-150 ಜನ ಹೋಗ್ಬೇಕು, ಟ್ರಾವೆಲಿಂಗು, ಅಲ್ಲಿ ಎಕ್ಸ್ಪೆನ್ಸ್, ಅಲ್ಲಿ ಹೆಂಗೋ ಏನೋ ಹೆಂಗ್ ಮ್ಯಾನೇಜ್, ಯಾಕಂದ್ರೆ ಎಲ್ಲ ಹೊಸಬ್ರು, ಎಲ್ಲ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು ಪ್ರೊಡ್ಯೂಸರ್ ಮೇಲೆ. ಇದು ಇಂಪಾರ್ಟೆಂಟ್. ಅವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅಪ್ಪ ಅವ್ರು ಅದನ್ನೆಲ್ಲ ತಡ್ಕೊಂಡು ಬೇಡ ಬೇಡ ಅಂತಾನೆ ಅಂತಿದ್ರು. ಒಂದ್ ಇನ್ಸಿಡೆಂಟ್ ಹೇಳ್ಬೇಕು ಸರ್, ಹಿಂಗೆ ಇನ್ನೇನ್ ಶೂಟಿಂಗ್ ಹೋಗ್ಬೇಕು, ಅದು ದೀಪಾವಳಿಗೆ 3 ದಿನ ಏನಿರುತ್ತೆ ಆ 3 ದಿನನೇ ಅಲ್ಲಿ ಜಾತ್ರೆ ನಡೆಯೋದು. 5 ರಿಂದ 10 ಲಕ್ಷ ಜನ ಬಾಕಿ ದಿನ ಬರಡು ಭೂಮಿ ಸರ್ ಅದು. ಅಲ್ಲೊಂದು ಮಾಮೂಲಿ ಒಂದು ಸಣ್ಣ ದೇವಸ್ಥಾನ ಇದೆ, ಪೂಜಾರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಹಿಂಗೆ ಮಾತಾಡ್ತಾ ಕೂತಿದ್ವಿ ಸರ್, ಇನ್ನೇನು ಹತ್ರ ಬಂತು ಜಾತ್ರೆ, ದೀಪಾವಳಿ ಹತ್ರ ಬಂತು, ಶೂಟಿಂಗ್ ಹೋಗ್ಬೇಕು ಸರ್ ಅಲ್ಲಿ ಅಂತ. ಇವ್ರು ಬೇಡ ಅಂತ ಹಿಂಗೆ ವಾರ 15 ದಿನ ತಳ್ಳಿದೀವಿ. ಅವತ್ತು ರಾತ್ರಿ ನಾನು ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ 3 ಜನ ಮಾತಾಡ್ತಾ ಕೂತಿದೀವಿ. ಒಂದ್ ರಾತ್ರಿ 1-1:30 ಆಗಿದೆ. ಅವ್ರಿಗೆ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಬಂತು. ಆ ಮೆಸೇಜ್ ತೆಗೆದು ನೋಡಿದ್ರೆ ಮಾಳಿಂಗರಾಯ ಸ್ವಾಮಿ ದೇವಸ್ಥಾನ ಜಾತ್ರೆಗೆ ಆಹ್ವಾನ ಪತ್ರಿಕೆ ಬಂದಿತ್ತು ಅವರಿಗೆ. ನೋಡಿ, ಕೋಇನ್ಸಿಡೆನ್ಸ್. ಅವಾಗ ನಾವಂದ್ವಿ ಸರ್, ಮಾಳಿಂಗರಾಯನ ನಮ್ಮನ್ನು ಕರೆಸ್ಕೋತಾ ಇದ್ದಾನೆ, ಬನ್ನಿ ಇಲ್ಲೇ ಶೂಟ್ ಮಾಡಿ ನಾನು ಕಾಪಾಡ್ತೀನಿ ಅಂತ. ಸೊ ಅಲ್ಲಿಗೆ ಅವಾಗ ಅವ್ರಿಗೆ ಒಂದು ಭರವಸೆ, ಧೈರ್ಯ ಬಂತು, ಬನ್ನಿ ಆಯ್ತು ಹೋಗೋಣ ಅಂತ ಹೇಳಿ. ಅದು ಕೈಲಾಶ್ ಕೇರ್ ವಾಯ್ಸ್, ಅವರ ರೇಂಜಿಗೆ ಅವ್ರದ್ದೊಂದು ಪೇನ್ ಇದೆ, ಫೋಕ್ ಜಾನಪದ ದನಿ ಸರ್ ಅದು. ಸೊ ಅದಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಯ್ತು ಹಾಡಿಗೆ. ಹೀಗಾಗಿ ರಘು ಸರ್ ಕೂಡ ಹಾಡ್ತಾ ಅದನ್ನ ಶೂಟಿಂಗ್ ಅಲ್ಲೂ ಹೇಳೋರು ನನಗೆ, ಬಹಳ ಚೆನ್ನಾಗಿ ಬರ್ದಿದ್ದೀರಾ ಅಂತ. ಇನ್ನು ನನಗೆ ಗುರುರಾಜ್ ಹೊಸಕೋಟೆ ಅಂತ ಸರ್ ಇದಾರಲ್ಲ, ಅವರು ಈ ಸಿನಿಮಾ ಅದ ಹಾಡಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರು ಹತ್ತತ್ರ ಸುಮಾರು 5,000ಕ್ಕಿಂತ ಹೆಚ್ಚು ಸಾಹಿತ್ಯ ಬರೆದಿದ್ದಾರೆ. ಅಂತವ್ರು ನನ್ನ ಸಾಹಿತ್ಯನ ಮೆಚ್ಚಿ, ವಾಗೀಶ್ ಬಹಳ ಚೆನ್ನಾಗಿ ಬರ್ದಿದ್ದೀರಾ, ಖುಷಿ ಆಯ್ತು, ನನಗೆ ಇಷ್ಟ ಆಯ್ತು, ಕಂಟಿನ್ಯೂ ಮಾಡಿ ಅಂತ. ಅದಕ್ಕಿಂತ ಏನು ಬೇರೆ ಇದಿಲ್ಲ ಸರ್, ವಿಚಾರ ಬಹಳ ದೊಡ್ಡದು. ಅಂದ್ರೆ ಎಲ್ಲಾ ಭಾವನೆಯ ಹಾಡುಗಳನ್ನು ಬರೆಯುವುದಲ್ಲಿ ಸಮರ್ಥರು ಅಂತ ತೋರಿಸ್ಕೊಟ್ಟಿದ್ದಾರೆ. ಹೌದು, ಯಾಕಂದ್ರೆ ಇದು ಭಾವನಾತ್ಮಕ ಕಥೆ ಆಗಿದ್ದು, ಭಾವನೆಗಳು ಬೇಕೇ ಅದಿಲ್ಲ ಅಂತಂದ್ರೆ ಯಾವುದನ್ನು ಫುಲ್ಫಿಲ್ ಆಗಲ್ಲ. ಓಕೆ, ಒಟ್ಟಾರೆ ರಂಗ ಸಮುದ್ರ ಸಿನಿಮಾನ ಪ್ರೇಕ್ಷಕರು ಜನವರಿ 12ಕ್ಕೆ ನೋಡ್ತಾರೆ. ಯಾಕೆ ನೋಡ್ಬೇಕು ಅನ್ನೋದು ಒಂದು ಲೈನಲ್ಲಿ ಹೇಳಿ. ಈ ಚಿತ್ರದಲ್ಲಿ ಪ್ರೀತಿ ಇದೆ, ನಮ್ಮ ನಾಡಿನ ಚಿತ್ರ, ನಮ್ಮವರೇ ಮಾಡಿರೋದು. ಪ್ರೀತಿ ಇದೆ, ಶಿಕ್ಷಣದ ಬಗ್ಗೆ ಒಂದು ಮಹತ್ವ ಇದೆ. ಆಮೇಲೆ ನಗಬೇಕು, ಅಳಬೇಕು, ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಕೊಡಬೇಕು ಎಲ್ಲವೂ ಚೆನ್ನಾಗಿ ಕೊಟ್ಟಿದ್ದೀವಿ. ನಾನು ಕೇಳ್ತಾ ಇರೋದು ಒಂದೇ, ಹೊಸಬ್ರು ಮಾಡ್ತಾ ಇರೋ ಹೊಸ ಪ್ರಯತ್ನಕ್ಕೆ ನಮ್ಮವರು ಇಷ್ಟು ತನಕ ಸಪೋರ್ಟ್ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ. ಹೆಚ್ಚಾಗಿ ಭಾವನೆಗಳ ಸಿನಿಮಾ ಮುಂದಿನ ಪೀಳಿಗೆಗೆ ಬೇಕಾಗಿರುವಂಥದ್ದು. ದಯವಿಟ್ಟು ನಾನು ಹೇಳ್ತಾ ಇರೋ ಥಿಯೇಟ್ರಿಗೆ ಬಂದು ನಮ್ಮನ್ನು ಆಶೀರ್ವಾದ. ಓಕೆ, ಇದುವರೆಗೂ ರಂಗ ಸಮುದ್ರ ಬಗ್ಗೆ ಸಾಕಷ್ಟು ವಿಷಯವನ್ನು ನಮ್ಮ ನಟರಾದಂಥ ಕಾರ್ತಿಕ್ ಅವರು ಮತ್ತು ಲಿರಿಕ್ ರೈಟ್ರು ವಾಗೀಶ್ ಚನ್ನಗಿರಿ ಅವರು ಹಂಚ್ಕೊಂಡ್ರು. ಸರ್, ನಿಮ್ಮಿಬ್ಬರಿಗೂ ಈ ಸಿನಿಮಾ ಒಳ್ಳೆಯ ಯಶಸ್ಸು ಕೊಡಲಿ, ಹೆಸರು ಕೊಡಲಿ. ನಮಸ್ಕಾರ. ಥ್ಯಾಂಕ್ ಯು.